ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈಫ್ ಚಾನಲ್ಗೆ ಸ್ವಾಗತ. ನಾವು ಪ್ರತಿದಿನ ಮಾಡುವಂಥ ದ ಹಿಂದೂ ದಿನಪತ್ರಿಕೆ ಸುದ್ದಿ ವಿಶ್ಲೇಷಣೆಯಲ್ಲಿ ಇವತ್ತು ಜುಲೈ 23, 2021 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀವಿ. ಮೊದಲಿಗೆ ಲಾ ಎಕ್ಸಲೆನ್ಸ್ IAS ಕಡೆಯಿಂದ ಒಂದು ಪ್ರಕಟಣೆ. ಮುಂಬರುವ 26 ಹಾಗೂ 27 ಜುಲೈ ಅಂದು ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್ನ ಲಾ ಎಕ್ಸಲೆನ್ಸ್ IAS ನಡೆಸ್ತಾ ಇದೆ. ಇದರ ಪ್ಯಾನಲಿಸ್ಟ್ ಆಗಿ ಈ ಎಲ್ಲ ಗೌರವಾನ್ವಿತರು ಬರ್ತಾ ಇದ್ದಾರೆ. ಫಾರ್ಮರ್ ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಆಗಿದ್ದಂತಹ BK ದಾಸ್ ಸರ್ ಅವರು, CVC ಕಮಿಷನರ್ ಆಗಿರುವಂತಹ ಆರ್ ಶ್ರೀಕುಮಾರ್ ಸರ್, ಫಾರ್ಮರ್ ಬ್ಯಾಂಗ್ಳೂರು ಕಮಿಷನರ್ ಆಗಿದ್ದಂತಹ ಭಾಸ್ಕರ್ ರಾವ್ ಸರ್, ಗೌರ್ಮೆಂಟ್ ಆಫ್ ಇಂಡಿಯಾಗೆ ಫಾರ್ಮರ್ ಸೆಕ್ರೆಟರಿ ಆಗಿದ್ದಂತಹ ಗೋಪಿನಾಥ್ ಸರ್, ವರ್ಲ್ಡ್ ಬ್ಯಾಂಕಲ್ಲಿ ಕೆಲಸ ಮಾಡಿ UPSCಗೆ ಅಡ್ವೈಸರಿ ಮೆಂಬರ್ ಆಗಿದ್ದು ಸಿವಿಲ್ ಸರ್ವಿಸಸ್ ರಿಫಾರ್ಮ್ಸ್ ಕಮಿಷನರ್ನ ಕಮಿಟಿ ಮೆಂಬರ್ ಆಗಿದ್ದಂತಹ ಸುನಿಲ್ ಒಬ್ರಾಯ್ ಸರ್, ಹಾಗೂ ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೆ ಫಾರ್ಮರ್ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದಂತಹ NC ಮುನಿಯಪ್ಪ ಸರ್ ಇವರೆಲ್ಲರೂ ಮಾಕ್ ಇಂಟರ್ವ್ಯೂ ಪ್ಯಾನಲಿಸ್ಟ್ ಆಗಿರ್ತಾರೆ. ಈ ಪ್ರೋಗ್ರಾಮ್ ಆಫ್ಲೈನ್ ಬೆಂಗಳೂರಲ್ಲಿ ಇರುವಂತಹ ಲಾ ಎಕ್ಸಲೆನ್ಸ್ IAS ನ ಆಫೀಸಲ್ಲಿ ನಡೀತಾ ಇರುವಂತದ್ದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಇಲ್ಲಿ ಕೊಟ್ಟಿರುವಂತಹ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇವತ್ತಿನ ಸಂಚಿಕೆಯನ್ನು ಮುಂದುವರ್ಸೋಕ್ಕಿಂತ ಮುಂಚೆ ನಿಮ್ಮ ಜೊತೆ ಒಂದು ಕಥೆಯನ್ನು ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಈ ಫೋಟೋಲಿ ನೀವು ನೋಡ್ತಾ ಇರೋದು ಆಶಾ ಖಂಡಾರೆ ಅವರು. ಇವರು ರಾಜಸ್ಥಾನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ನ ಮೊದಲ ಅಟೆಂಪ್ಟಲ್ಲಿ ಪಾಸ್ ಮಾಡಿದ್ದಾರೆ. ಆದರೆ ಈ ಫೋಟೋಲಿ ಕಾಣ್ತಾ ಇರೋದು ಇವತ್ತಿನ ಯಶಸ್ಸು. ಆದರೆ ಈ ಯಶಸ್ಸಿನ ಹಿಂದೆ ಇದ್ದಂಥ ಅವರ ಪ್ರಯಾಣದ ಬಗ್ಗೆ ತಿಳ್ಕೊಳ್ಳೋಣ. ಅವರು 17 ವರ್ಷ ಇರಬೇಕಾದ್ರೆ ಅವರ ಮದುವೆ ಆಗುತ್ತೆ, ಇಬ್ಬರು ಮಕ್ಕಳಾಗ್ತಾರೆ. ನಂತರ ಕೆಲವು ವರ್ಷಗಳಾದಮೇಲೆ ಡಿವೋರ್ಸ್ ಆಗುತ್ತೆ. ಆ ಇಬ್ಬರು ಮಕ್ಳಿಗೂ ಅವರು ಸಿಂಗಲ್ ಪೇರೆಂಟ್ ಆಗ್ತಾರೆ. ಅವರ ಡಿವೋರ್ಸ್ನ ನಂತರ ಅವರ ಗ್ರ್ಯಾಜುಯೇಷನ್ ಅವರು ಕಂಪ್ಲೀಟ್ ಮಾಡ್ತಾರೆ. ಅಲ್ಲಿಯವರೆಗೆ ಅವ್ರಿಗೇನು ಸಿವಿಲ್ ಸರ್ವಿಸಸ್ ಬಗ್ಗೆ ಗೊತ್ತೇ ಇರೋದಿಲ್ಲ. ಎಷ್ಟು ವಿಪರ್ಯಾಸ ಅಂತಂದರೆ, ಜನ ಏನು ನಿಂದಿಸೋಕ್ಕೆ ಹೇಳ್ತಾರೆ, ನೀನೇನು ದೊಡ್ಡ ಕಲೆಕ್ಟರ ಅಂತ ಈ ಒಂದು ಮಾತನ್ನ ಏನು ಬಳಸ್ತಾರೆ. ಆ ಮಾತಿನಿಂದ ಅವರು ಯೋಚನೆ ಮಾಡ್ತಾರೆ, ಕಲೆಕ್ಟರ್ ಅಂದರೆ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ, ಗೂಗಲ್ ಮಾಡ್ತಾರೆ. ಅದಾದಮೇಲೆ ಸಿವಿಲ್ ಸರ್ವಿಸಸ್ ಬಗ್ಗೆ ತಿಳ್ಕೊತಾರೆ. IAS ಬರೆಯೋಕೆ ಅವರ ಏಜ್ ಲಿಮಿಟ್ ಆಗೋಗಿರುತ್ತೆ. ಆದರೆ ರಾಜಸ್ಥಾನ್ ಒಳಗೆ ಏನು ಏಜ್ ಲಿಮಿಟ್ನ ಪರ್ವ್ಯೂ ಇರುತ್ತೆ, ಅದರೊಳಗೆ ಅವರು ಪರೀಕ್ಷೆ ಬರೆಯೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಅವರು ತಯಾರಿಯನ್ನು ಆರಂಭ ಮಾಡ್ತಾರೆ. ಅದರ ಜೊತೆಗೆ ಬೇರೆ ಬೇರೆ ಕೆಲಸಕ್ಕೆ ಅಪ್ಲೈ ಮಾಡ್ತಾರೆ. ಜೋಧ್ಪುರ್ ಮುನ್ಸಿಪಲ್ ಕಾರ್ಪೊರೇಷನಲ್ಲಿ ಕ್ಲೀನರ್ ಆಗಿ ಕೂಡ, ಸ್ವೀಪರ್ ಆಗಿ ಕೆಲಸವನ್ನು ಅಪ್ಲೈ ಮಾಡಿರ್ತಾರೆ. ಆ ಕೆಲಸ ಕೂಡ ಅವರಿಗೆ ಎಕ್ಸಾಮ್ ಪರೀಕ್ಷೆಯ ತಯಾರಿಯ ಮಧ್ಯದಲ್ಲೇ ಸಿಗುತ್ತೆ. ಅದಕ್ಕೆ ಸೇರ್ಕೋತಾರೆ ಕೂಡ. ಬೆಳಗ್ಗೆ ಕೆಲಸಕ್ಕೆ ಹೋಗ್ತಿರ್ತಾರೆ. ವಾಪಸ್ ನಂತರ ಯಾವಾಗ ಸಮಯ ಸಿಗುತ್ತೆ ಆವಾಗ ಅವರು ಆನ್ಲೈನ್ ಮೊಬೈಲ್ ಅಪ್ಲಿಕೇಶನ್ಸ್ನ ಮೂಲಕನೇ ಅವರ ಎಕ್ಸಾಮ್ನ ಪ್ರಿಪ್ರೇಷನ್ನ ಮಾಡ್ತಾರೆ. ಮೇನ್ಸ್ ಕೊಡ್ತಾರೆ, ಇಂಟರ್ವ್ಯೂ ಕೊಡ್ತಾರೆ, ಎಕ್ಸಾಮ್ ಪಾಸ್ ಕೂಡ ಮಾಡ್ತಾರೆ. ಯಾವ ರೀತಿಯ ಮುನ್ಸಿಪಲ್ ಕಾರ್ಪೊರೇಷನಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು ಅದೇ ರೀತಿ ಮುನ್ಸಿಪಲ್ ಕಾರ್ಪೊರೇಷನ್ ಇನ್ನೊಂದಕ್ಕೆ ಡೆಪ್ಯೂಟಿ ಕಲೆಕ್ಟರ್ ಆಗಿ ಅವರಿಗೆ ಹೋಗ್ತಾರೆ. ಒಬ್ಬ ವ್ಯಕ್ತಿಯ ಸಿವಿಲ್ ಸರ್ವಿಸ್ ಪ್ರಯಾಣದಲ್ಲಿ ಏನೇನು ಅಡೆತಡೆ ಸವಾಲುಗಳು ಬರಬಹುದು ಅಂತ ನಾವು ಹೇಳ್ತೀವಿ, ಅದೆಲ್ಲವೂ ಇವರು ಒಬ್ಬರ ಪ್ರಯಾಣದಲ್ಲಿದೆ. ಇವರು ಸಾಮಾಜಿಕವಾಗಿ ಹಿಂದುಳಿದ ವರ್ಗದಿಂದ ಬರುವಂಥವ್ರು, ಆರ್ಥಿಕವಾಗಿ ಬಡ ಕುಟುಂಬದಿಂದ ಬಂದಂಥವ್ರು, 40 ವರ್ಷದ ಇಬ್ಬರು ಮಕ್ಕಳ ಸಿಂಗಲ್ ಪೇರೆಂಟ್ ಆಗಿರುವಂಥ ಒಂದು ಮಹಿಳೆ. ಆದರೆ ಇದು ಯಾವುದೂ ಅವರ ಒಂದು ಗುರಿಗೆ ಅಡೆತಡೆ ಆಗಕ್ಕೆ ಅವರು ಬಿಟ್ಟಿಲ್ಲ. ಇದಕ್ಕೆ ಕಾರಣ ಅವರ ಪಾಸಿಟಿವ್ ಮೈಂಡ್ ಸೆಟ್. ಅವ್ರು ಯಾವುದನ್ನು ಅಡೆತಡೆ ಅಂತ ತಿಳ್ಕೊಂಡೇ ಇಲ್ಲ. ಕನ್ಸಿಸ್ಟೆಂಟ್ ಆಗಿ ರೆಗ್ಯುಲರ್ ಆಗಿ ಹಾರ್ಡ್ ವರ್ಕ್ ಮಾಡ್ಕೋತಾ ಹೋಗಿದ್ದಾರೆ. ಅವರ ಕೆಲಸವನ್ನು ಅವರು ನಿಷ್ಠೆಯಿಂದ ಮಾಡಿದ್ದಾರೆ. ಇವರ ಈ ಯಶಸ್ಸಿನ ಕತೆ ಹಾಗೂ ಅದರ ಹಿಂದಿನ ಪ್ರಯಾಣವನ್ನು ತಿಳ್ಕೊಂಡ್ಮೇಲೆ ನೀವೇನು ಕಾರಣಗಳನ್ನ ಕೊಡ್ಕೋತಾ ಇರ್ತೀರಾ ಪ್ರತಿದಿನ, ಯಾಕೆ ಓದೋಕ್ಕಾಗ್ತಾ ಇಲ್ಲ, ಯಾಕೆ ಗುರಿಗಳನ್ನ ಮುಟ್ಟಕ್ಕಾಗ್ತಾ ಇಲ್ಲ ಅಂತ. ಆ ಕಾರಣಗಳು ನಿಜವಾದ ಕಾರಣಗಳ ಅಂತ ಒಮ್ಮೆ ಯೋಚನೆ ಮಾಡಿ. ಏನು ನಿಮಗೆ ಅಡೆತಡೆಗಳು ಅಂತ ಅನ್ಕೊಂಡಿದ್ರೆ ಅದನ್ನು ನಿಜವಾಗ್ಲೂ ಮೀರಕ್ಕಾಗಲ್ವಾ? ಹೌದು, ಮೀರಬಹುದು ಅಂತ ಅನ್ಸಿದ್ರೆ ಆಶಾ ಖಂಡಾರೆ ಅವ್ರ ಥರನೇ ಪಾಸಿಟಿವ್ ಮೈಂಡ್ ಸೆಟ್ಟಿಂದ ಮುನ್ನುಗ್ಗಿ ಕನ್ಸಿಸ್ಟೆಂಟ್ ಆಗಿ ನಿಷ್ಠೆಯಿಂದ ಹಾರ್ಡ್ ವರ್ಕ್ ಮಾಡಿ ನಿಮ್ಮ ಗುರಿಯನ್ನು ನೀವು ತಲುಪ್ತೀರಾ. ಈ ಯಶಸ್ಸಿನ ಕತೆ ನಿಮಗೆ ಸ್ಫೂರ್ತಿಯನ್ನು ಕೊಟ್ಟಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನಷ್ಟು ಹುಮ್ಮಸ್ಸಿಂದ ಇವತ್ತಿನ ದಿನಪತ್ರಿಕೆ ವಿಶ್ಲೇಷಣೆಯನ್ನು ಆರಂಭ ಮಾಡೋಣ. ಮೊದಲಿಗೆ 28 ಜುಲೈ ಸಂಚಿಕೆ ಈ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್? ಯಾವುದು ಸರಿಯಲ್ಲ ಅಂತ ಕೇಳ್ತಾ ಇರೋದು. ಮೊದಲನೇ ಸ್ಟೇಟ್ಮೆಂಟ್, FATF ಬ್ಲ್ಯಾಕ್ ಲಿಸ್ಟ್ ಕಂಟ್ರೀಸ್ ಆರ್ ಅಫಿಷಿಯಲಿ ರೆಫರ್ ಟು ಆಸ್ ಜೂರಿಸ್ಡಿಕ್ಷನ್ ಅಂಡರ್ ಇನ್ಕ್ರೀಸ್ಡ್ ಮಾನಿಟರಿಂಗ್. ಎರಡನೇ ಸ್ಟೇಟ್ಮೆಂಟ್, FATF ಗ್ರೇ ಲಿಸ್ಟ್ ಕಂಟ್ರೀಸ್ ಆರ್ ಅಫಿಷಿಯಲಿ ರೆಫರ್ ಟು ಆಸ್ ನಾನ್ ಕೋಆಪರೇಟಿವ್ ಕಂಟ್ರೀಸ್ ಆರ್ ಟೆರಿಟರೀಸ್. ನಾವು ಅವತ್ತಿನ ಸಂಚಿಕೆಯಲ್ಲಿ ಚರ್ಚೆ ಮಾಡಿದಾಗೆ FATF ಏನು ಮಾಡುತ್ತೆ, ಮನಿ ಲಾಂಡ್ರಿಂಗ್ ಹಾಗೂ ಟೆರರಿಸ್ಟ್ ಫೈನಾನ್ಸಿಂಗ್ ವಿರುದ್ಧ ಕೆಲಸ ಮಾಡುತ್ತೆ. ಅವರ ಆ ಕೆಲಸದಲ್ಲಿ ಯಾವ ದೇಶಗಳು ಸಹಕಾರವನ್ನು ತೋರೋದಿಲ್ಲ ಅವುಗಳಿಗೆ ನಾನ್ ಕೋಆಪರೇಟಿವ್ ಕಂಟ್ರೀಸ್ ಆರ್ ಟೆರಿಟರೀಸ್ ಅಂತ ಕರೆಯಲಾಗುತ್ತೆ. NCCTs ಅಂತ ಅವನ್ನ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಲಾಗುತ್ತೆ. ಯಾವ ದೇಶದೊಳಗೆ ಇದರ ಮಾನಿಟ್ರಿಂಗ್ನ ಅವಶ್ಯಕತೆ ಇರುತ್ತೆ ಅವುಗಳಿಗೆ ಜೂರಿಸ್ಡಿಕ್ಷನ್ ಅಂಡರ್ ಇನ್ಕ್ರೀಸ್ಡ್ ಮಾನಿಟ್ರಿಂಗ್ ಅಂತ ಹೇಳಲಾಗುತ್ತೆ. ಅಂದರೆ ಸಂಶಯ ಇರುತ್ತೆ, ಅಲ್ಲಿ ಮಾನಿಟ್ರಿಂಗ್ನ ಅವಶ್ಯಕತೆ ಇರುತ್ತೆ. ಈಗ ನಾವು ಪಾಕಿಸ್ತಾನ ಬಗ್ಗೆ ಚರ್ಚೆ ಮಾಡಿದ್ದು ಗ್ರೇ ಲಿಸ್ಟಲ್ಲಿ ಇರೋದು ಅಂತ. ಸೊ ಈ ಇನ್ಕ್ರೀಸ್ಡ್ ಮಾನಿಟ್ರಿಂಗ್ ಇರೋ ದೇಶಗಳು ಗ್ರೇ ಲಿಸ್ಟ್ ಕಂಟ್ರೀಸ್ ಆಗಿರ್ತವೆ. ಸೊ ಇಲ್ಲಿ ಕೊಟ್ಟಿರುವಂಥ ಎರಡೂ ಸ್ಟೇಟ್ಮೆಂಟ್ ತಪ್ಪಾಗಿರುವಂಥದ್ದು. ಹಾಗಾಗಿ ಇಲ್ಲಿ ಉತ್ತರ ಡಿ ನನ್ನಾಗುತ್ತಾ? ಇಲ್ಲ, ಪ್ರಶ್ನೆ ಕೇಳಿರೋದು ನಾಟ್ ಕರೆಕ್ಟ್ ಅಂತ. ಹಾಗಾಗಿ ಉತ್ತರ ಎರಡೂ ಸ್ಟೇಟ್ಮೆಂಟ್ ಸರಿಯಾಗಿ ಇಲ್ಲದೆ ಇರೋದ್ರಿಂದ C ಬೋತ್ ಆಗುತ್ತೆ. ಈ ಹಂತದಲ್ಲಿ ನಿಮ್ಮಲ್ಲಿ ಹಲವಾರು ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಸಾಮಾನ್ಯವಾಗಿ ನೀವು ಆನ್ಸರ್ನ ಫೈನಲ್ ಆಗಿ ಮಾರ್ಕ್ ಮಾಡೋಕ್ಕಿಂತ ಮುಂಚೆ ಒಂದು ಸತಿ ಪ್ರಶ್ನೆಯನ್ನು ಇನ್ನೊಮ್ಮೆ ಓದಿ ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಮಾಡಿ.
ಇವತ್ತಿನ ದಿನಪತ್ರಿಕೆಯಿಂದ ಚರ್ಚೆ ಮಾಡ್ತಿರೋಂಥ ಮೊದಲನೇ ಆರ್ಟಿಕಲ್ ಅನಾಲಿಸಿಸ್ ಬೈ NGO ರಿವೀಲ್ಸ್ ಮೈಕ್ರೋ ಪ್ಲಾಸ್ಟಿಕ್ಸ್ ಇನ್ ಗಂಗಾ. ಇದು ನಿಮ್ಮ ಪ್ರಿಲಿಮ್ಸ್ ಹಾಗೂ ಜನರಲ್ ಸ್ಟಡೀಸ್ ಪೇಪರ್ 3 ಸಿಲೆಬಸ್ ಕೆಳಗೆ ಬರುತ್ತೆ. ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್, ಕನ್ಸರ್ವೇಷನ್ ಈ ಎಲ್ಲ ಸಬ್ ಟಾಪಿಕ್ಸ್ ಕೆಳಗೆ ಬರುತ್ತೆ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಾವು ಮೈಕ್ರೋ ಪ್ಲಾಸ್ಟಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಏನು ಮೈಕ್ರೋ ಪ್ಲಾಸ್ಟಿಕ್ಸ್ ಅಂದರೆ 1 ಮಿಲಿಮೀಟರ್ ಹಾಗೂ 5 ಮಿಲಿಮೀಟರ್ ಗಾತ್ರದ ಸಿಂಥೆಟಿಕ್ ಸಾಲಿಡ್ ಪಾರ್ಟಿಕಲ್ಸ್ಗೆ ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತ ಕರೀತಾರೆ. 1 ಮಿಲಿಮೀಟರ್ ರೇಂಜ್ ಹತ್ರ ಇರುವಂಥ ಸಾಲಿಡ್ ಪಾರ್ಟಿಕಲ್ಸ್ಗೆ ಮೈಕ್ರೋ ಬೀಡ್ಸ್ ಅಂತ ಕರೀತಾರೆ. ಏನು ನಾವು ಕಾಸ್ಮೆಟಿಕ್ಸ್ ಬ್ಯೂಟಿ ಪ್ರಾಡಕ್ಟ್ಸ್ನ ಉಪಯೋಗಿಸ್ತೀವಿ ಅದರಲ್ಲಿ ಮೈಕ್ರೋ ಬೀಡ್ಸ್ ಇರುತ್ತೆ. ಹಾಗೆ ಟೂತ್ಪೇಸ್ಟ್ಗಳಲ್ಲಿ ಏನು ಕೂಲಿಂಗ್ ಕ್ರಿಸ್ಟಲ್ಸ್ ಇರುತ್ತೆ, ಪಾಲಿಇಥಿಲೀನ್ನ ಯೂಸ್ ಮಾಡ್ತಾರೆ ಆ ಟೂತ್ಪೇಸ್ಟ್ಗಳಲ್ಲಿ ಇಂಗ್ರೀಡಿಯೆಂಟ್ಸ್ ಆಗಿ. ಅವುಗಳಿಂದ ಕೂಡ ಈ ಮೈಕ್ರೋ ಬೀಡ್ಸ್ ಜನ್ರೇಟ್ ಆಗುತ್ತೆ. ಆದರೆ ಡೈರೆಕ್ಟಾಗಿ ಈ ರೀತಿ ಮೈಕ್ರೋ ಬೀಡ್ಸ್ನ ಜನರೇಷನ್ಗಿಂತ ಜಾಸ್ತಿ ಮ್ಯಾಕ್ಸಿಮಮ್ ಮೈಕ್ರೋ ಪ್ಲಾಸ್ಟಿಕ್ಸ್ಗೆ ಕಾಂಟ್ರಿಬ್ಯೂಟ್ ಮಾಡುವಂಥದ್ದು ನಾವೇನು ಪ್ಲಾಸ್ಟಿಕ್ನ ಬಳಸ್ತೀವಲ್ವ, ಪ್ಲಾಸ್ಟಿಕ್ ಬಾಟ್ಲ್ ಇರ್ಬೋದು, ಫುಡ್ ಪ್ಯಾಕೇಜಿಂಗ್ ಇರ್ಬೋದು, ಬ್ಯಾಗ್ಸ್ ಇರ್ಬೋದು, ಇಂಥ ಪ್ಲಾಸ್ಟಿಕ್ ವೇಸ್ಟ್ 90% ಅಷ್ಟು ರೀಸೈಕಲ್ ಆಗೋದೇ ಇಲ್ಲ. ಹಾಗಾಗಿ ಇಂಥ ಲಾರ್ಜ್ ಪೀಸಸ್ ಆಫ್ ಪ್ಲಾಸ್ಟಿಕ್ ಬ್ರೇಕ್ ಡೌನ್ ಆಗಿ ಮೈಕ್ರೋ ಪ್ಲಾಸ್ಟಿಕ್ಸ್ ಆಗುತ್ತೆ. ಮಣ್ಣಿರ್ಬೋದು, ನೀರಿರ್ಬೋದು, ಹಾಗೆ ಏರ್ ಇರ್ಬೋದು, ಇದ್ರ ಮೂಲಕ ಪರಿಸರದ ಒಳಗೆ ಸೇರ್ಕೊಂಡು ಮಾಲಿನ್ಯಕ್ಕೆ ಈಡಾಗುತ್ತೆ. ಹೀಗೆ ಪರಿಸರ ಮಾಲಿನ್ಯದಿಂದ ಏನಾದ್ರು ಈ ಮೈಕ್ರೋ ಪ್ಲಾಸ್ಟಿಕ್ಸ್ ನಮ್ಮ ದೇಹದೊಳಗೆ ಸೇರ್ಕೊಂಡ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್, ಹಾರ್ಮೋನ್ಸ್, ನರ್ವಸ್ ಸಿಸ್ಟಮ್ಗೆ ಡ್ಯಾಮೇಜ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಈ ಆರ್ಟಿಕಲಲ್ಲಿ ನಾವು ಮೈಕ್ರೋ ಪ್ಲಾಸ್ಟಿಕ್ಸ್ ಬಗ್ಗೆ ನಿರ್ದಿಷ್ಟವಾಗಿ ಮರೈನ್ ಪೊಲ್ಯೂಷನ್ ದೃಷ್ಟಿಕೋನದಿಂದ ಚರ್ಚೆ ಮಾಡ್ತಾ ಇದ್ವಿ. ನೀರಿನಲ್ಲಿ ಏನು ಅಕ್ವಾಟಿಕ್ ಕ್ರೀಚರ್ಸ್ ಇರುತ್ತೆ, ಟರ್ಟಲ್ಸ್ ಇರುತ್ತೆ, ಬರ್ಡ್ಸ್ ಇರುತ್ತೆ, ಅವು ಏನಾದ್ರು ಈ ಮೈಕ್ರೋ ಪ್ಲಾಸ್ಟಿಕ್ಸ್ನ ಸೇವಿಸಿದ್ರೆ ಅವುಗಳ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಬ್ಲಾಕ್ ಆಗೋ ಚಾನ್ಸ್ ಇರುತ್ತೆ. ಅವರ ಫೀಡಿಂಗ್ ಬಿಹೇವಿಯರಲ್ಲಿ ಆಲ್ಟ್ರೇಷನ್ ಆಗೋ ಚಾನ್ಸಸ್ ಇರುತ್ತೆ. ಇದರಿಂದಾಗಿ ಮತ್ತೆ ಅವರ ಗ್ರೋತ್ ಹಾಗೂ ರಿಪ್ರೊಡಕ್ಟಿವ್ ಔಟ್ಪುಟ್ಟಲ್ಲಿ ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಎಷ್ಟು ಪ್ರಮಾಣದಲ್ಲಿ ಮರೈನ್ ಅನಿಮಲ್ಸ್ಗೆ ಇದು ಎಫೆಕ್ಟ್ ಆಗ್ಬೋದು ಅಂತ ನಾವು ತಿಳ್ಕೊಬೋದು. ಇಲ್ಲಿ ನಾವು ಮುಖ್ಯವಾಗಿ ಗಂಗಾ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಕ್ವಾಂಟಿಟೇಟಿವ್ ಅನಾಲಿಸಿಸ್ ಆಫ್ ಮೈಕ್ರೋ ಪ್ಲಾಸ್ಟಿಕ್ಸ್ ಅಲಾಂಗ್ ರಿವರ್ ಗಂಗಾ ಅಂತ ಒಂದು ಸ್ಟಡಿಯನ್ನು ಕಂಡಕ್ಟ್ ಮಾಡಿದ್ದಾರೆ. ಇದರಲ್ಲಿ ನಮಗೆ ವಾರಣಾಸಿ ಒಳಗೆ ಮ್ಯಾಕ್ಸಿಮಮ್ ಕಾನ್ಸಂಟ್ರೇಷನ್ ಸಿಕ್ಕಿದೆ ಇಂಥ ಮೈಕ್ರೋ ಪ್ಲಾಸ್ಟಿಕ್ಸ್ದು. ಈ ಮೈಕ್ರೋ ಪ್ಲಾಸ್ಟಿಕ್ಸ್ ನೀರಿನಲ್ಲಿ ಸಾಲ್ವಬಲ್ ಆಗದೆ ಇರೋದ್ರಿಂದ ವಾಟರ್ ಪೊಲ್ಯೂಷನ್ಗೆ ಸಾಧ್ಯತೆ ಜಾಸ್ತಿ ಇರುತ್ತೆ ಮೈಕ್ರೋ ಪ್ಲಾಸ್ಟಿಕ್ಸಿಂದ. ಎಸ್ಪೆಷಲಿ ಗಂಗೆ ಬಗ್ಗೆ ನಾವು ಚರ್ಚೆ ಮಾಡೋದಾದರೆ, ಗಂಗಾ ನದಿ ತೀರದಲ್ಲಿ ತುಂಬ ಡೆನ್ಸ್ ಪಾಪ್ಯುಲೇಟೆಡ್ ಸಿಟೀಸ್ ಇದೆ. ಕಾನ್ಪುರ್, ಅಲಹಾಬಾದ್, ವಾರಣಾಸಿ, ಪಟ್ನಾ, ಕಲ್ಕತ್ತಾ ಇವೆಲ್ಲವೂ ತುಂಬ ಜಾಸ್ತಿ ಜನಸಂಖ್ಯೆ ಇರುವಂಥ ಒಂದು ಜಾಗಗಳು. ಹಾಗಾಗಿ ಇಂಥ ನಗರ ಪ್ರದೇಶಗಳಿಂದ ಇಂಡಸ್ಟ್ರಿಯಲ್ ವೇಸ್ಟ್ ಇರ್ಬೋದು, ಜನರು ಬಳಸ್ತಾ ಇರುವಂಥ ಪ್ಲಾಸ್ಟಿಕ್ ಸೋರ್ಸಸ್ ಇರ್ಬೋದು, ಮೈಕ್ರೋ ಬೀಡ್ಸ್ ನಾವು ಅವಾಗಲೇ ಏನು ಕಾಸ್ಮೆಟಿಕ್, ಟೂತ್ಪೇಸ್ಟ್ ಅಂತೆಲ್ಲ ಹೇಳಿದ್ವಲ್ಲ, ಅವುಗಳು ಏನು ಸಾಲಿಡ್ ಹಾಗೂ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನ ಮೂಲಕ ಬ್ರೇಕ್ ಡೌನ್ ಆಗದೆ ಮತ್ತೆ ನೀರನ್ನು ಸೇರ್ಕೊಳೋದಿರ್ಬೋದು. ಇಂಥ ಪ್ರದೇಶಗಳಲ್ಲಿ ಏನು ಪೂಜೆ ಮಾಡಲಾಗುತ್ತೆ, ಈ ರಿಲಿಜಿಯಸ್ ಆಫರಿಂಗ್ಸ್ನ ನಾನ್ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ಸ್ ಮೂಲಕ ಮಾಡುವಂಥದ್ದು, ಇದೆಲ್ಲದರ ಮೂಲಕ ಗಂಗಾ ನದಿಗೆ ಮೈಕ್ರೋ ಪ್ಲಾಸ್ಟಿಕ್ ಸೇರ್ಕೋತಾ ಇದೆ ಅಂತ ಈ ಸ್ಟಡಿ ಹೇಳ್ತಾ ಇದೆ. ಈ ಗಂಗಾ ನದಿ ಭಾರತ, ನೇಪಾಳ, ಬಾಂಗ್ಲಾದೇಶ್ 3 ದೇಶಗಳಲ್ಲಿ ಹರಿಯುತ್ತೆ. ಆದರೆ ಮ್ಯಾಕ್ಸಿಮಮ್ 79% ಅಷ್ಟು ಭಾರತದಲ್ಲಿ ಹರಿಯುತ್ತೆ. ಭಾರತದಲ್ಲಿ 11 ರಾಜ್ಯಗಳು ಉತ್ತರಾಖಂಡ್, UP, MP, ರಾಜಸ್ಥಾನ್, ಹರಿಯಾಣ, ಹಿಮಾಚಲ್ ಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಬಿಹಾರ್, ವೆಸ್ಟ್ ಬೆಂಗಾಲ್, ಡೆಲ್ಲಿ ಈ ಎಲ್ಲ ಪ್ರದೇಶಗಳನ್ನ ಗಂಗಾ ರಿವರ್ ಬೇಸಿನ್ ಕವರ್ ಮಾಡುತ್ತೆ. ನಮ್ಮ ದೇಶದ ಅತಿ ದೊಡ್ಡ ರಿವರ್ ಬೇಸಿನ್ ಈ ಗಂಗಾ ಬೇಸಿನ್. 43% ಅಷ್ಟು ನಮ್ಮ ದೇಶದ ಜನಸಂಖ್ಯೆಗೆ ಈ ನದಿ ಸಪೋರ್ಟ್ ಮಾಡುತ್ತೆ. ಇಷ್ಟೊಂದು ಜನಸಂಖ್ಯೆಯನ್ನು ಸಪೋರ್ಟ್ ಮಾಡ್ತಾ ಇರುವಂಥ ಈ ನದಿಯ ರಿವರ್ ಬೇಸಿನ್ ನಮಗೆ ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ನ್ಯಾಷನಲ್ ಮಿಷನ್ ಆನ್ ಕ್ಲೀನ್ ಗಂಗಾ ಅಂತ ನಾವು ಆರಂಭ ಮಾಡಿ ಮುಖ್ಯವಾಗಿ 5 ರಾಜ್ಯಗಳಲ್ಲಿ ಉತ್ತರಾಖಂಡ್, UP, ಜಾರ್ಖಂಡ್, ಬಿಹಾರ್, ವೆಸ್ಟ್ ಬೆಂಗಾಲ್ ಈ ರಾಜ್ಯಗಳಲ್ಲಿ ಕೇಂದ್ರಿತವಾಗಿ ಈ ಮಿಷನ್ ಅನ್ನು ಆರಂಭ ಮಾಡಿದ್ವಿ. ವರ್ಲ್ಡ್ ಬ್ಯಾಂಕ್ ಫಂಡೆಡ್ ಈ ಪ್ರಾಜೆಕ್ಟ್ನ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಕೆಳಗೆ ಮಾಡಲಾಗ್ತಾ ಇದೆ. ಇದರೊಳಗೆ ಒಂದು ಕಡೆ ಗಂಗೆ ರಿಜುವಿನೇಷನ್ ಹಾಗೂ ಮಾಲಿನ್ಯವನ್ನು ತಡೆಗಟ್ಟುವುದು 2 ಕಾರ್ಯವನ್ನು ಮಾಡಲಾಗ್ತಾ ಇದೆ. ನಿಮ್ಮ ಪರೀಕ್ಷಾ ದೃಷ್ಟಿಕೋನದಿಂದ ನಿಮಗೆ ನಮಾಮಿ ಗಂಗೆ, ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಬಗ್ಗೆ ಗೊತ್ತಿರಬೇಕು. ಗಂಗಾ ನದಿ ಜಾಗ್ರಫಿಯಲ್ಲಿ ನೀವೇನು ಮ್ಯಾಪಿಂಗ್ ತಿಳ್ಕೊತೀರಾ ಅದ್ರ ಬಗ್ಗೆ ಗೊತ್ತಿರಬೇಕು. ಎನ್ವಿರಾನ್ಮೆಂಟ್ ಕನ್ಸರ್ವೇಷನ್ನ ಕೆಳಗೆ ನಿಮ್ಮ ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಎಕ್ಸಾಮ್ 2ಕ್ಕೂ ನಿಮಗೆ ಮೈಕ್ರೋ ಪ್ಲಾಸ್ಟಿಕ್ಸ್ ಬಗ್ಗೆ ಗೊತ್ತಿರಬೇಕಾಗತ್ತೆ. ಮುಂದೆ ಚರ್ಚೆ ಮಾಡ್ತಿರೋಂಥ ಆರ್ಟಿಕಲ್ RBI ಪ್ಲಾನ್ಸ್ ಡಿಜಿಟಲ್ ಕರೆನ್ಸಿ ಪೈಲಟ್ ಝೋನ್. ಇದು ನಿಮ್ಮ ಪ್ರಿಲಿಮ್ಸ್ ಹಾಗೂ ಜನರಲ್ ಸ್ಟಡೀಸ್ ಪೇಪರ್ 3 ಮೇನ್ ಸಿಲೆಬಸ್ ಇಂಡಿಯನ್ ಎಕಾನಮಿ ಕೆಳಗೆ ಬರುವಂಥದ್ದು. ಇಲ್ಲಿ ನಾವು ಡಿಜಿಟಲ್ ಕರೆನ್ಸಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಇನ್ನೊಂದು ಟರ್ಮ್ ಇದೆ ಡಿಜಿಟೈಸೇಷನ್ ಆಫ್ ಫಿಯಟ್ ಕರೆನ್ಸಿ ಅಂತ. ಇವೆರಡರ ಮಧ್ಯೆ ವ್ಯತ್ಯಾಸ ತಿಳ್ಕೊಳ್ಳಿ. ಫಿಯಟ್ ಕರೆನ್ಸಿ ಅಂದರೆ ಒಂದು ಸೆಂಟ್ರಲ್ ಬ್ಯಾಂಕ್ ಏನು ಇಶ್ಯೂ ಮಾಡಿರುತ್ತೆ. ಈಗ ನಮ್ಮ ರುಪಿ ಏನಿದೆ ಅದನ್ನೇ ನಾವು ಬ್ಯಾಂಕ್ ಮೂಲಕ ಪೇಟಿಎಮ್, ಗೂಗಲ್ ಪೇ ಹೀಗೆಲ್ಲ ಯೂಸ್ ಮಾಡ್ತೀವಿ ಅಲ್ವಾ, ಅದನ್ನ ಡಿಜಿಟೈಸೇಷನ್ ಆಫ್ ಫಿಯಟ್ ಕರೆನ್ಸಿ ಅಂತ ಕರೀತಾರೆ. ಅಂದರೆ ನಮ್ಮ ಬ್ಯಾಂಕಲ್ಲಿ ಇರುವಂಥ ಹಣವನ್ನೇ ನಾವು ಕ್ಯಾಶ್ನ ಮೂಲಕ ಉಪಯೋಗಿಸದೆ ಎಲೆಕ್ಟ್ರಾನಿಕ್ ಪೇಮೆಂಟ್ನ ಮೂಲಕ ಉಪಯೋಗಿಸ್ತಾ ಇರೋದನ್ನ ಡಿಜಿಟೈಸೇಷನ್ ಆಫ್ ಫಿಯಟ್ ಕರೆನ್ಸಿ ಅಂತ ಕರೀತಾರೆ. ಆದರೆ ಡಿಜಿಟಲ್ ಕರೆನ್ಸಿ ಅಂದರೆ ಡಿಜಿಟಲ್ ರುಪಿ ಅಂತ ಅರ್ಥ. ಅಂದರೆ ಇದೊಂದು ಡಿಜಿಟಲ್ ಕರೆನ್ಸಿ ಅಥವಾ ವರ್ಚುವಲ್ ಕರೆನ್ಸಿ. ಇದೇ ರೀತಿ ಒಂದು ಪದವನ್ನು ನಾವೆಲ್ಲಿ ಕೇಳಿದ್ವಿ, ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಕೇಳಿದ್ವಿ. ಹಾಗಾದರೆ ಕ್ರಿಪ್ಟೋ ಕರೆನ್ಸಿ ನಾವೇನು ಬಿಟ್ಕಾಯಿನ್, ಎಥೆರಿಯಮ್ ಅಂತೆಲ್ಲ ಕರಿತೀವಿ, ಅವು ಹಾಗೂ ಡಿಜಿಟಲ್ ರುಪಿ ಒಂದೇ ರೀತಿ ಇರುತ್ತಾ?
ನಿಮಗೆ ನೆನಪಿದ್ರೆ ನಾವು ಕ್ರಿಪ್ಟೋ ಕರೆನ್ಸೀಸ್ ಬಗ್ಗೆ ಏನು ಚರ್ಚೆ ಮಾಡಿದ್ವಿ, ಯಾವುದೇ ಒಂದು ಸೆಂಟ್ರಲ್ ಬ್ಯಾಂಕ್ RBI ಹೇಗೆ ನಮ್ಮ ರುಪಿಯನ್ನು ಕಂಟ್ರೋಲ್ ಮಾಡುತ್ತೆ, ಆ ರೀತಿ ಕ್ರಿಪ್ಟೋ ಕರೆನ್ಸೀಸ್ನ ಯಾರೂ ಕಂಟ್ರೋಲ್ ಮಾಡೋದಿಲ್ಲ. ಹಾಗಾಗಿ ಮಾರ್ಕೆಟ್ ಒಳಗೆ ಅದು ತುಂಬ ವಾಲೆಟೈಲ್ ಆಗಿರುತ್ತೆ. ಆದರೆ ಈಗ ನಾವೇನು ಡಿಜಿಟಲ್ ಕರೆನ್ಸಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ, ಅದು ನಿಯಂತ್ರಣ ಆಗುತ್ತೆ. ಈಗ RBI ಅದರ ನಿಯಂತ್ರಣ ಮಾಡುತ್ತೆ. ಒಂದು ಸೆಂಟ್ರಲ್ ಬ್ಯಾಂಕ್ ಇದರ ನಿಯಂತ್ರಣ ಮಾಡ್ತಾ ಇರೋದ್ರಿಂದ ಇದನ್ನು CBDC ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಂತ ಕರಿತೀವಿ. ಈ ಎರಡು ಕ್ರಿಪ್ಟೋ ಕರೆನ್ಸಿ CBDC ಎರಡು ಬ್ಲಾಕ್ ಚೈನ್ ತಂತ್ರಜ್ಞಾನವನ್ನು ಬಳಸುತ್ತೆ. ಆದರೆ CBDC ಪ್ರೈವೇಟ್ ಪರ್ಮಿಷನ್ ಇರುವಂಥ ಬ್ಲಾಕ್ ಚೈನ್ ತಂತ್ರಜ್ಞಾನವನ್ನು ಬಳಸುತ್ತೆ. ಕ್ರಿಪ್ಟೋ ಕರೆನ್ಸಿ ಪಬ್ಲಿಕ್ ಬ್ಲಾಕ್ ಚೈನ್ನ ಉಪಯೋಗಿಸುತ್ತೆ. ಕ್ರಿಪ್ಟೋ ಕರೆನ್ಸಿಯ ಟ್ರಾನ್ಸಾಕ್ಷನ್ಗಳಲ್ಲಿ ಯಾರು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸರಿಯಾಗಿರೋದಿಲ್ಲ. ಆದರೆ ಈ CBDC ಒಳಗೆ ಯಾರು ಮಾಡ್ತಾ ಇದ್ದಾರೆ, ಅವರ ಬ್ಯಾಂಕ್ ಅಕೌಂಟ್, ಅವರ ಪರ್ಸ್ನಲ್ ಇನ್ಫಾರ್ಮೇಷನ್ ಎಲ್ಲವೂ ಕೂಡ ನಮಗೆ ಗೊತ್ತಾಗುತ್ತೆ. CBDC ಒಳಗೆ ಸೆಂಟ್ರಲ್ ಬ್ಯಾಂಕ್ ಎಲ್ಲ ರೂಲ್ಸನ್ನು ಡಿಸೈಡ್ ಮಾಡುತ್ತೆ. ಅದೇ ಕ್ರಿಪ್ಟೋ ನೆಟ್ವರ್ಕ್ ಒಳಗೆ ಈ ರೀತಿ ಅಥಾರಿಟಿ ಯಾರಿಗೂ ಇರೋದ್ರಿಲ್ಲ. ಸೊ ಡಿಜಿಟಲ್ ಕರೆನ್ಸಿ ಹಾಗೂ ಕ್ರಿಪ್ಟೋ ಕರೆನ್ಸಿ ಎರಡರಲ್ಲೂ ವ್ಯತ್ಯಾಸ ಇದೆ ಅಂತ ನಾವು ತಿಳ್ಬೋದು. ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಥವಾ CBDCಯನ್ನು ನಾವು ಹೇಗೆ ಡಿಫೈನ್ ಮಾಡ್ಬೋದು? ಇಟ್ ಈಸ್ ಅ ಲೀಗಲ್ ಟೆಂಡರ್ ಅಂಡ್ ಲಯಬಿಲಿಟಿ ಆಫ್ ಎ ನೇಷನ್ ಸೆಂಟ್ರಲ್ ಬ್ಯಾಂಕ್ ಇನ್ ದ ಡಿಜಿಟಲ್ ಫಾರ್ಮ್. ಸೊ ನಮ್ಮ ದೇಶದಲ್ಲಿ RBIನ ಹೊಣೆ ಇದು. ಇಟ್ ಈಸ್ ಡಾಮಿನೇಟೆಡ್ ಇನ್ ಸಾವರಿನ್ ಕರೆನ್ಸಿ. ನಮ್ಮ ದೇಶದಲ್ಲಿ ರುಪಿ ಅಂಡ್ ಇಟ್ ಅಪಿಯರ್ಸ್ ಆನ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಎ ನೇಷನ್ಸ್ ಸೆಂಟ್ರಲ್ ಬ್ಯಾಂಕ್. ಇದನ್ನು ನಾವು ಕ್ಯಾಶ್ಗೆ ಚೇಂಜ್ ಕೂಡ ಮಾಡ್ಕೋಬಹುದು. ಅಂದರೆ ನೀವು ATM ಅಲ್ಲಿ ಬ್ಯಾಂಕಿಗೆ ಹೋಗಿ ಡಿಜಿಟಲ್ ಕರೆನ್ಸಿ ಬದಲಾಗಿ ಕ್ಯಾಶ್ ಅನ್ನು ಕೂಡ ಪಡಿಬಹುದು. ಸೊ ಈ ಡಿಜಿಟಲ್ ರುಪಿ ಬಗ್ಗೆ ಮೊದಲಿಗೆ 2019 ಪ್ರಪೋಸ್ ಅನ್ನು ಮಾಡಿದ್ರು ಫೈನಾನ್ಸ್ ಮಿನಿಸ್ಟ್ರಿ ಒಂದು ಐಡಿಯಾವನ್ನ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಬೇರೆ ಬೇರೆ ದೇಶಗಳು ತಮ್ಮ ಡಿಜಿಟಲ್ ಕರೆನ್ಸಿ ತೊಗೊಂಡು ಬರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾವೆ. ಭಾರತವು ಕೂಡ ಇದರ ಪರಿಣಾಮ ಏನಾಗಬಹುದು ಅನ್ನೋದಕ್ಕೆ ಸ್ಟಡಿಯನ್ನು ಮಾಡ್ತಾ ಇದೆ. ಎರಡು ರೀತಿ CBDCಗಳು ಇದ್ದಾವೆ, ಒಂದು ರಿಟೇಲ್, ಒಂದು ಹೋಲ್ಸೇಲ್. ರಿಟೇಲ್ ಅಂದರೆ ವ್ಯಕ್ತಿಗಳು, ಕಾರ್ಪೊರೇಷನ್ಸ್ಗಳು, ಕುಟುಂಬಗಳಲ್ಲಿ ಏನು ಉಪಯೋಗಿಸ್ತಾರೆ ಅವುಗಳನ್ನ ರಿಟೇಲ್ ಅಂತ ಕರೆಯಲಾಗುತ್ತೆ. ಹೋಲ್ಸೇಲ್ ಅಂತಂದರೆ ಕೇವಲ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಉಪಯೋಗಿಸೋದಕ್ಕೆ ಹೋಲ್ಸೇಲ್ CBDCs ಅಂತ ಕರೀತಾರೆ. ಯಾಕೆ ಬೇಕು ಈ ರೀತಿಯ CBDC? ಇದರಿಂದ ಏನು ಉಪಯೋಗ ಆಗುತ್ತೆ? ಈಗ ನಾವು ಹಣವನ್ನು ಟ್ರಾನ್ಸ್ಫರ್ ಮಾಡ್ತೀವಿ ಅಲ್ವಾ, ಒಬ್ಬರಿಂದ ಇನ್ನೊಬ್ಬರಿಗೆ ಮಾಡಿದಾಗ ಮಧ್ಯದಲ್ಲಿ ಬ್ಯಾಂಕ್ನ ಮೂಲಕ, ಈಗ ನನ್ನ ಬ್ಯಾಂಕು ನಿಮ್ಮ ಬ್ಯಾಂಕು, ಅದರ ಮೂಲಕ ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ಡಿಜಿಟಲ್ ಕರೆನ್ಸಿ ಬಂದಾಗ ಏನಾಗುತ್ತೆ, ಈ ರೀತಿ ಬ್ಯಾಂಕ್ಗಳ ಅವಶ್ಯಕತೆನೇ ಇರಲ್ಲ. ಡೈರೆಕ್ಟಾಗಿ ನಮ್ಮಿಂದ ನಿಮಗೆ ಆಗೋಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಡೈರೆಕ್ಟಾಗಿ ಆಗಬಹುದು. RBIನ ಕೆಳಗೆ ಅಂತಂದಾಗ RBIಗೆ ಎಲ್ಲಿಂದ ಎಲ್ಲಿ ಹಣ ಹೋಗ್ತಾ ಇದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಹೀಗೆ ಸ್ಪಷ್ಟವಾಗಿ ಹಣ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಅಂತ RBIಗೆ ಗೊತ್ತಾದಾಗ ಏನಾಗುತ್ತೆ, ಟ್ಯಾಕ್ಸ್ ಅವಾಯ್ಡೆನ್ಸ್ ಮಾಡೋದು ಕಷ್ಟ ಆಗುತ್ತೆ, ಟ್ಯಾಕ್ಸ್ ಎವೇಷನ್ ಮಾಡೋದು ಕಷ್ಟ ಆಗುತ್ತೆ. ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಏನು ಮನಿ ಲಾಂಡ್ರಿಂಗ್ ನಡೀತಾ ಇದೆ. ಮನಿ ಲಾಂಡ್ರಿಂಗ್ ಅಂತ ಅಂದರೆ ಇಲ್ಲಿಗಲ್ ಡರ್ಟಿ ಬ್ಲ್ಯಾಕ್ ಮನಿಯನ್ನು ವೈಟ್ ಮನಿ ಅಂದರೆ ಲೆಜಿಟಿಮೇಟ್ ಮಾಡುವಂಥ ಒಂದು ಪ್ರೊಸೆಸ್ ಏನಿದೆ, ಆ ಪ್ರಕ್ರಿಯೆಯನ್ನು ಮಾಡೋದು ಕಷ್ಟ ಆಗುತ್ತೆ. ಅದರ ಮುಖಾಂತರ ಇವತ್ತೇನು ಟೆರರ್ ಫಂಡಿಂಗ್ ಆಗ್ತಾ ಇದೆ, ಅದನ್ನು ಕೂಡ ನಾವು ತಡೆಗಟ್ಟೋಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವೇನು ಕರೆನ್ಸಿ ನೋಟ್ಸ್ನ ಬಳಸ್ತಾ ಇದೀವಲ್ವಾ ಕ್ಯಾಶ್ ಆಗಿ, ಅದನ್ನು RBI ಪ್ರೊಡ್ಯೂಸ್ ಮಾಡುತ್ತೆ ಹಾಗೂ ಅದನ್ನು ಸೇಫ್ ಗಾರ್ಡ್ ಮಾಡುತ್ತೆ, ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಆದರೆ ಇದರಲ್ಲೆಲ್ಲ ಏನು ಖರ್ಚಾಗುತ್ತೆ ಅದರ ಉಳಿತಾಯ ಆಗುತ್ತೆ. ಅದನ್ನೇ ಇಲ್ಲಿ ಸಿನರೇಜ್ ಇನ್ಕಮ್ ಅಂತ ಕರಿತಾ ಇದ್ದಾರೆ. ಈ ಫಿಸಿಕಲ್ ಕ್ಯಾಶ್ನ ಆಲ್ಟರ್ನೇಟಿವ್ ಆಗಿ ಡಿಜಿಟಲ್ ಕರೆನ್ಸೀಸ್ನ ಉಪಯೋಗಿಸೋಕ್ಕೆ ಸಾಧ್ಯ ಆಗುತ್ತೆ. ಈ ಡಿಜಿಟಲ್ ಕರೆನ್ಸೀಸ್ನ ನಾವು ಗೋಲ್ಡ್ ಈ ರೀತಿ ಅಸೆಟ್ಸ್ಗೆ ಪೆಗ್ ಮಾಡೋದ್ರಿಂದ ಕ್ರಿಪ್ಟೋ ಕರೆನ್ಸೀಸ್ ಎಷ್ಟು ವಾಲೆಟೈಲ್ ಆಗಿರುತ್ತೆ ಅಲ್ವಾ, ಆ ರೀತಿ ಡಿಜಿಟಲ್ ಕರೆನ್ಸೀಸ್ ಆಗೋಕ್ಕೆ ಸಾಧ್ಯ ಆಗಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಟ್ರಾನ್ಸಾಕ್ಷನ್ಸ್ ನಡೆಯುತ್ತೆ, ಈಗ ಭಾರತದ ಎಕ್ಸ್ಪೋರ್ಟರ್ ಇರ್ಬೋದು, ಅಂತಾರಾಷ್ಟ್ರೀಯ ಒಂದು ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ಬೋದು, ಅದರಲ್ಲಿ ಏನು ಡಾಲರ್ ರುಪಿ ಟ್ರಾನ್ಸಾಕ್ಷನ್ಸ್ನ ರಿಸ್ಕ್ ಇರುತ್ತೆ, ಆ ರಿಸ್ಕ್ ಇರೋದಿಲ್ಲ ಡಿಜಿಟಲ್ ಕರೆನ್ಸಿಯಲ್ಲಿ. ಒಂದು ಇನ್ಸ್ಟಂಟೇನಿಯಸ್ ಆಗಿ ಪೇಮೆಂಟ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಎರಡು ದೇಶಗಳ ಮಧ್ಯದಲ್ಲಿ ಇಂಟರ್ ಬ್ಯಾಂಕ್ ಸೆಟಲ್ಮೆಂಟ್ ಇಲ್ಲದೆ. ಈಗ ಏನು ಪ್ರೈವೇಟ್ ಕರೆನ್ಸೀಸ್, ನಾವೇನು ಬಿಟ್ಕಾಯಿನ್ ಅಂತೆಲ್ಲ ನೋಡಿದ್ವಿ ಅಲ್ವಾ, ಅದೇ ಪ್ರೈವೇಟ್ ಕರೆನ್ಸೀಸ್ ಅಂತ ಇಲ್ಲಿ ಕರಿತಾ ಇರುವಂಥದ್ದು. ಅವುಗಳ ಚಾಲನೆ ಜಾಸ್ತಿ ಆದರೂ ಕೂಡ ಭಾರತದಂಥ ನ್ಯಾಷನಲ್ ಕರೆನ್ಸೀಸ್ಗೆ ಎಫೆಕ್ಟ್ ಆಗ್ಬೋದು. ಹಾಗಾಗಿ ನಮ್ಮದೇ ಆದ ಡಿಜಿಟಲ್ ಕರೆನ್ಸಿಯನ್ನು ತೊಗೊಂಡು ಬರಬೇಕು ಅಂತ ಹೈ ಲೆವೆಲ್ ಇಂಟರ್ ಮಿನಿಸ್ಟೀರಿಯಲ್ ಕಮಿಟಿ ಒಂದು ರೆಕಮೆಂಡೇಶನ್ ಕೂಡ ಮಾಡಿದೆ. ಸೊ ಇದು ಹೇಗಿರಬೇಕು, ಹೋಲ್ಸೇಲ್ ಇರಬೇಕಾ, ರಿಟೇಲ್ ಪೇಮೆಂಟ್ ಇರಬೇಕಾ, ಯಾವ ರೀತಿ ತಂತ್ರಜ್ಞಾನ ಇರಬೇಕು, ಮುಂದೆ ಚರ್ಚೆ ಮಾಡ್ತಿರುವಂಥ ಆರ್ಟಿಕಲ್ ಇಸ್ರೇಲ್ ಅಪಾಯಿಂಟ್ಸ್ ಕಮಿಷನ್ ಟು ರಿವ್ಯೂ NSO. ಇದು ನಾವು ಇತ್ತೀಚೆಗಷ್ಟೇ ಏನು ಪೆಗಸಿಸ್ ಲೀಕ್ ಬಗ್ಗೆ ಚರ್ಚೆ ಮಾಡಿದ್ವಲ್ವಾ, ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಕೆಳಗೆ ಬರುತ್ತೆ. ಸೈಬರ್ ಸೆಕ್ಯೂರಿಟಿ ಅಂದರೆ ಜನರಲ್ ಸ್ಟಡೀಸ್ ಪೇಪರ್ 3 ಒಳಗೆ ನಿಮಗೆ ಇಂಟರ್ನಲ್ ಸೆಕ್ಯೂರಿಟಿ ಬರುತ್ತೆ, ಅದು ಹಾಗೂ ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಎರಡರ ಕೆಳಗೂ ಬರುತ್ತೆ. ಈ ಪೆಗಸಿಸ್ ಲೀಕ್ ಬಗ್ಗೆ 20th ಜುಲೈನ ಆರ್ಟಿಕಲಲ್ಲಿ ಎಡಿಟೋರಿಯಲ್ ಆರ್ಟಿಕಲ್ ಕೂಡ ನಾವು ವಿವರವಾಗಿ ಚರ್ಚೆ ಮಾಡಿದ್ವಿ. ಸ್ಪೈವೇರ್ ಅಂದರೆ ಏನು? ಸ್ಪೈವೇರ್ ಅಂತ ಅಂದರೆ ಒಬ್ಬರ ಮೇಲೆ ಕಣ್ಣಿಡೋಕೆ, ಸ್ಪೈ ಮಾಡೋದಕ್ಕೆ ಇರುವಂಥ ಒಂದು ಸಾಫ್ಟ್ವೇರ್. ಇದನ್ನು ಇಸ್ರೇಲಿ ಸೈಬರ್ ಆರ್ಮ್ಸ್ ಫರ್ಮ್ ಒಂದು NSO ಗ್ರೂಪ್ ಅಂತ ಇದು ತಯಾರು ಮಾಡಿರುವಂಥದ್ದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೈಬರ್ ಸರ್ವೈಲೆನ್ಸ್ನ ಇದರ ಮೂಲಕ ಮಾಡಲಾಗ್ತಾ ಇದೆ ಅಂತ ಅಪವಾದ ಇದೆ. ಆ ಅಪವಾದಗಳನ್ನ ರಿವ್ಯೂ ಮಾಡೋದಕ್ಕೆ ಇಸ್ರೇಲ್ ಒಂದು ಕಮಿಷನನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದೆ. ಈ NSO ಗ್ರೂಪ್ ಇಸ್ರೇಲ್ ಬೇಸ್ಡ್ ಇರೋದಲ್ವಾ, ಹಾಗಾಗಿ ಒಂದು ಕಮಿಷನ್ನ ಅಪಾಯಿಂಟ್ ಮಾಡ್ತಾ ಇದೆ ಅಂತ ಈ ಆರ್ಟಿಕಲಲ್ಲಿ ಇರುವಂಥದ್ದು. ನಿಮ್ಮ ಪರೀಕ್ಷೆಗೆ ಏನು ಗೊತ್ತಿರಬೇಕು, ಸ್ಪೈವೇರ್ ಅಂದರೆ ಏನು ಅಂತ ಗೊತ್ತಿರಬೇಕು.
ಈ ಸ್ಪೈವೇರ್ನ ಯಾಕೆ ಮಾಡ್ತಾರೆ? ಈಗ ಭದ್ರತೆಯ ವಿಷಯದಲ್ಲಿ, ಮಿಲಿಟರಿ ಡಿಫೆನ್ಸ್ನ ವಿಷಯದಲ್ಲಿ ಇದನ್ನು ಉಪಯೋಗಿಸಲಾಗುತ್ತೆ. ಹಾಗಾಗಿ ಅದಕ್ಕೋಸ್ಕರ ಅಂತಲೇ 45 ದೇಶಗಳಿಗೆ NSO ಈ ಒಂದು ಸ್ಪೈವೇರ್ನ ಎಕ್ಸ್ಪೋರ್ಟ್ ಕೂಡ ಮಾಡಿದೆ. ಇಸ್ರೇಲಿ ಗೌರ್ಮೆಂಟ್ನ ಅಪ್ರೂವಲಿಂದಾನೇ ಮಾಡಿದೆ. ಇದರಿಂದಾಗಿ ಟೆರರ್ ಸೆಲ್ಸ್ನ ಎಕ್ಸ್ಪೋಸ್ ಮಾಡೋಕ್ಕೆ ಕೂಡ ಸಾಧ್ಯ ಆಗಿದೆ. ಸೊ ಪ್ಲಸ್ ಪಾಯಿಂಟ್ಸ್ ಇಲ್ಲ ಅಂತಲ್ಲ, ಆದರೆ ಇವುಗಳನ್ನ ರೆಸ್ಪಾನ್ಸಿಬಲ್ ಆಗಿ ಉಪಯೋಗಿಸ್ಬೇಕಾಗುತ್ತೆ. ಇದು ತಪ್ಪು ಕೈಗಳಿಗೆ ಹೋದಾಗ ಅದರ ಮಿಸ್ಯೂಸ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅಂಥ ಮಿಸ್ಯೂಸ್ ಆಗಿದೆ ಅನ್ನೋ ಅಪವಾದ ಈಗ ಬಂದಿರೋವಂಥದ್ದು, ಅದನ್ನು ರಿವ್ಯೂ ಮಾಡೋಕ್ಕೆ ಇಸ್ರೇಲ್ ಕಮಿಷನ್ನ ಅಪಾಯಿಂಟ್ ಮಾಡಿರೋದು. ಮುಂದೆ ಚರ್ಚೆ ಮಾಡ್ತಿರೋದು ಎಡಿಟೋರಿಯಲ್ ಆರ್ಟಿಕಲ್ ಲಿಮಿಟ್ಸ್ ಆಫ್ ಕೋಆಪರೇಷನ್. ಇದು ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ ಟು ಇಂಡಿಯನ್ ಪಾಲಿಟಿ, ಗವರ್ನೆನ್ಸ್, ಯೂನಿಯನ್ ಹಾಗೂ ಸ್ಟೇಟ್ ರಿಲೇಷನ್ಸ್ಗೆ ಸಂಬಂಧಪಟ್ಟಿರೋದು. ನಮ್ಮ ಸಂವಿಧಾನದ ಒಳಗೆ ನಾವು 97th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ನ ಮೂಲಕ ಈ ತಿದ್ದುಪಡಿಯ ಮೂಲಕ ಪಾರ್ಟ್ 9B ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ. ಕೋಆಪರೇಟಿವ್ ಸೊಸೈಟೀಸ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಸರಿಯಾಗಿ ಫಂಕ್ಷನಿಂಗ್ ಇಲ್ಲ, ಹೊಣೆಗಾರಿಕೆ ಇಲ್ಲ, ಉತ್ಪಾದನೆ ಚೆನ್ನಾಗಿಲ್ಲ, ಲೋ ಪ್ರೊಡಕ್ಟಿವಿಟಿ ಇದೆ. ಹೀಗೆ ಹಲವಾರು ಕಾರಣಗಳಿಂದ 2012 ಈ ಒಂದು ತಿದ್ದುಪಡಿಯನ್ನು ತಗೊಂಡು ಬಂದು ಕೋಆಪರೇಟಿವ್ ಸೊಸೈಟೀಸ್ನ ಡೆಮೋಕ್ರಟೈಸ್ ಮಾಡೋದಕ್ಕೆ, ಅದರ ಅಟಾನಮಿಯನ್ನು ಎನ್ಹಾನ್ಸ್ ಮಾಡೋದಕ್ಕೆ, ಫಂಕ್ಷನಿಂಗ್ನ ಇನ್ನಷ್ಟು ಸರಿ ಮಾಡೋದಕ್ಕೆ ಅಂತ ಈ ತಿದ್ದುಪಡಿಯನ್ನು ತಗೊಂಡು ಬಂದರು. ಇದರೊಳಗೆ ಅಂದರೆ ಈ ತಿದ್ದುಪಡಿಯ ಮುಖಾಂತರ ಎಷ್ಟು ಜನ ಡೈರೆಕ್ಟರ್ಸ್ ಇರಬೇಕು, ಎಷ್ಟು ಕಾಲಕ್ಕೆ ಇರಬೇಕು, ಅಂದರೆ ಎಷ್ಟು ಅವಧಿಗೆ ಅವರು ಕೆಲಸ ಮಾಡಬೇಕು, ಮೆಂಬರ್ಸ್ಗೆ ಏನು ಎಕ್ಸ್ಪರ್ಟಿಸ್ ಇರಬೇಕು, ಇದ್ರ ಬಗ್ಗೆ ಎಲ್ಲ ತಿದ್ದುಪಡಿಯನ್ನ ಮಾಡಲಾಯಿತು. ಆದ್ರೆ ಹೀಗೆ ತಿದ್ದುಪಡಿ ಮಾಡಬಹುದಾ ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನ ಹಾಕಲಾಯಿತು. ಕೋಆಪರೇಟಿವ್ ಸೆಕ್ಟರ್ ಏನಿದೆ ಅದು ನಮ್ಮ ಸಂವಿಧಾನದ 7th ಶೆಡ್ಯೂಲ್ ಸ್ಟೇಟ್ ಲಿಸ್ಟ್ನ ಎಂಟ್ರಿ 32 ಒಳಗೆ ಬರುತ್ತೆ. ಹೀಗೆ ಸ್ಟೇಟ್ ಲಿಸ್ಟ್ ಅಲ್ಲಿ ಇರೋದ್ರ ಬಗ್ಗೆ ಈ ರೀತಿ ತಿದ್ದುಪಡಿ ಮಾಡಬಹುದಾ ಅಂತ ಪ್ರಶ್ನೆ ಮಾಡಿದಾಗ ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ಇಲ್ಲ, ಈ ರೀತಿ ತಿದ್ದುಪಡಿಗೆ ಪಾರ್ಲಿಮೆಂಟ್ನ ಜೊತೆಗೆ 50% ಅಷ್ಟು ರಾಜ್ಯಗಳ ರಾಟಿಫಿಕೇಶನ್ನ ಕೂಡ ಅವಶ್ಯಕತೆ ಇದೆ ಅಂತ ಜಡ್ಜ್ಮೆಂಟ್ನ ಕೊಟ್ಟಿದ್ದು. ಜಡ್ಜ್ಮೆಂಟ್ ಬಗ್ಗೆ ಇನ್ನಷ್ಟು ವಿವರವಾದ ಮಾಹಿತಿಗಾಗಿ 21ನೇ ಜುಲೈನ ಹಿಂದೂ ನ್ಯೂಸ್ ಪೇಪರ್ ಅನಾಲಿಸಿಸ್ ಸಂಚಿಕೆಯನ್ನು ನೀವು ರೆಫರ್ ಮಾಡ್ಬೋದು. ಈಗ ನಾವು ಈ ಎಡಿಟೋರಿಯಲ್ ಕಾಂಟೆಕ್ಸ್ಟ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಹೌದು, ಕೋಆಪರೇಟಿವ್ ಮೂವ್ಮೆಂಟ್ಗೆ ಈ ರೀತಿ ಸುಧಾರಣೆಯ ಅವಶ್ಯಕತೆ ಇದೆ. ಹೌದು, ಈ ವಲಯಕ್ಕೆ ಅಟಾನಮಿಯ ಅವಶ್ಯಕತೆ ಇದೆ, ಸ್ವಾಯತ್ತತೆಯ ಅವಶ್ಯಕತೆ ಇದೆ, ಡೆಮೋಕ್ರೆಟಿಕ್ ಫಂಕ್ಷನಿಂಗ್ನ ಅವಶ್ಯಕತೆ ಇದೆ, ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ನ ಅವಶ್ಯಕತೆ ಇದೆ. ಆದರೆ ನಮ್ಮ ಸಂವಿಧಾನದ ಕ್ವಾಸಿ ಫೆಡರಲ್ ಪ್ರಿನ್ಸಿಪಲ್ಸ್ ಏನಿದೆ ಅದಕ್ಕಾಗಿ ಅಂತ ನಾವು ಅದನ್ನು ಕಾಂಪ್ರಮೈಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಈಗ ಏನು ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಬಂದಿದೆ ಅದರ ಮೂಲಕ ನಾವು ತಿಳ್ಕೊಬೋದು. ಸುಪ್ರೀಂ ಕೋರ್ಟ್ ಮುಂದೆ ಇದ್ದಂತಹ ಪ್ರಶ್ನೆ ಏನು? ಈಗ ಕೋಆಪರೇಟಿವ್ ಸೆಕ್ಟರ್ ಸ್ಟೇಟ್ ಲಿಸ್ಟಲ್ಲಿ ಇತ್ತಲ್ವಾ, ಅದನ್ನೇ ಲೆಜಿಸ್ಲೇಟಿವ್ ಡೊಮೇನ್ ಆಫ್ ಸ್ಟೇಟ್ ಲೆಜಿಸ್ಲೇಚರ್ ಅಂತ ಇಲ್ಲಿ ಕರಿತಾ ಇರೋದು. ಸೊ ಇದನ್ನ ಇಂಪ್ಯಾಕ್ಟ್ ಆಗೋ ರೀತಿ ಒಂದು ತಿದ್ದುಪಡಿಯನ್ನು ತಗೊಂಡು ಬಂದರೆ ಪಾರ್ಲಿಮೆಂಟಲ್ಲಿ 2/3 ಮೆಜಾರಿಟಿ ಪಾರ್ಲಿಮೆಂಟಲ್ಲಿ ಬರೋದ್ರ ಜೊತೆಗೆ ಹಾಫ್ ಆಫ್ ದ ಲೆಜಿಸ್ಲೇಚರ್ ಅಂದರೆ ರಾಜ್ಯಗಳಲ್ಲಿ ಅರ್ಧ ಲೆಜಿಸ್ಲೇಚರ್ಗಳ ರಾಟಿಫಿಕೇಶನ್ನ ಅವಶ್ಯಕತೆ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇದ್ದಿದ್ದು ಸುಪ್ರೀಂ ಕೋರ್ಟಲ್ಲಿ. ಹಾಗೇನು ಅವಶ್ಯಕತೆ ಇಲ್ಲ ಅಂತ ಮುಂಚೆ ಗುಜರಾತ್ ಹೈಕೋರ್ಟ್ ಹೇಳಿತ್ತು, ಆದರೆ ಈಗ ಸುಪ್ರೀಂ ಕೋರ್ಟ್ ಇಲ್ಲ, ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದೆ. ಅಂದರೆ ಯಾವುದೇ ಒಂದು ವಿಷಯ ಸ್ಟೇಟ್ ಲಿಸ್ಟಲ್ಲಿ ಇದೆ 7th ಶೆಡ್ಯೂಲ್ನ ಕೆಳಗೆ ಅಂತಂದರೆ ಅದ್ರ ಬಗ್ಗೆ ಏನೋ ಒಂದು ತಿದ್ದುಪಡಿಯನ್ನು ಕೇಂದ್ರ ತಗೊಂಡು ಬಂದಾಗ ಅದಕ್ಕೋಸ್ಕರ 50 ರಾಜ್ಯಗಳು ತಮ್ಮ ರಾಟಿಫಿಕೇಶನ್, ತಮ್ಮ ಕನ್ಸೆನ್ಸಸ್ನ ಕೊಡಬೇಕಾಗತ್ತೆ. 2/3 ಮೆಜಾರಿಟಿಯಲ್ಲಿ ಪಾರ್ಲಿಮೆಂಟಲ್ಲಿ ಪಾಸ್ ಆದ ನಂತರ ಕೂಡ ಅಂತ ಈ ಒಂದು ಜಡ್ಜ್ಮೆಂಟ್ ಹೇಳ್ತಾ ಇರೋದು. ನೀವೀಗಾಗಲೇ ಇಂಡಿಯನ್ ಪಾಲಿಟಿನ ಓದ್ತಾ ಇದ್ರೆ ಇದು ತಿಳಿದಿರುವಂಥ ವಿಷಯ. ಆದರೂ ಕೂಡ ಕೇಂದ್ರ ಸರ್ಕಾರ ಯಾಕೆ 97 ಅಮೆಂಡ್ಮೆಂಟ್ನ ಮಾಡ್ತು? ಕೋಆಪರೇಟಿವ್ ಸೆಕ್ಟರ್ ಒಳಗೆ ಕೇವಲ ಗೈಡ್ಲೈನ್ಸ್ನ ನಾವು ಔಟ್ಲೈನ್ ಮಾಡ್ತಾ ಇರೋದ್ರಿಂದ ಪಾರ್ಲಿಮೆಂಟ್ ಸಮ್ಮತಿ ಸಾಕು, ರಾಟಿಫಿಕೇಶನ್ನ ಅವಶ್ಯಕತೆ ಇಲ್ಲ ಅನ್ನೋದು ಕೇಂದ್ರ ಸರ್ಕಾರದ ನಿಲುವಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ಇಲ್ಲ, ರಾಟಿಫಿಕೇಶನ್ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದೆ. ಸೊ ಈ ಜಡ್ಜ್ಮೆಂಟ್ನ ಮುಖಾಂತರ ಸುಪ್ರೀಂ ಕೋರ್ಟು ಒಂದು ರೀತಿ ಪಾರ್ಲಿಮೆಂಟ್ನ ಅಮೆಂಡಿಂಗ್ ಪವರ್ನ ಸಿಗ್ನಿಫಿಕೆಂಟ್ ಲಿಮಿಟೇಷನ್ ಹಾಕ್ತಾ ಇದೆ, ಅಂದರೆ ಒಂದು ಮಿತಿಯನ್ನು ಹಾಕ್ತಾ ಇದೆ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ಅಧಿಕಾರ ಏನಿದೆ, ಲೆಜಿಸ್ಲೇಟಿವ್ ಪವರ್ ಏನಿದೆ, ಅಂದರೆ ಅವರು ಯಾವುದ್ರ ಮೇಲೆ ಕಾಯ್ದೆ ಮಾಡಬಹುದು ಅನ್ನೋದಕ್ಕೆ ಅಧಿಕಾರ ಏನು ಕೊಟ್ಟಿದ್ದಾರೆ 7th ಶೆಡ್ಯೂಲ್ ಒಳಗೆ, ಅದರಲ್ಲಿ ಏನು ಆಲ್ಟ್ರೇಷನ್ ಮಾಡೋಕ್ಕೆ ಪ್ರಯತ್ನ ಮಾಡದೇ ಇದ್ರೂ ಕೂಡ ರಾಜ್ಯಗಳ ಲೆಜಿಸ್ಲೇಟಿವ್ ಡೊಮೇನಲ್ಲಿ ಬರುವಂಥ ವಿಷಯಗಳ ಬಗ್ಗೆ ಏನಾದ್ರು ಅವ್ರಿಗೆ ಕಮ್ಮಿ ಅಧಿಕಾರಗಳನ್ನ ಕೊಡೋ ರೀತಿ ಪರಿಸ್ಥಿತಿ ಬಂದರೆ ಅದಕ್ಕೆ ರಾಟಿಫಿಕೇಶನ್ನ ಅವಶ್ಯಕತೆ ಇದೆ ಅಂತ ಈ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಹೇಳ್ತಾ ಇರೋದು. ನಿಮ್ಮ ಪರೀಕ್ಷೆಗೆ ಸೆಂಟರ್ ಹಾಗೂ ಸ್ಟೇಟ್ ರಿಲೇಷನ್ಸ್ ತುಂಬಾ ಮುಖ್ಯವಾಗಿರುವಂಥದ್ದು. ನಿಮ್ಮ ಮೇನ್ಸ್ ಪರೀಕ್ಷೆಗೆ, ಪ್ರಿಲಿಮ್ಸ್ ಪರೀಕ್ಷೆಗೆ ಎರಡಕ್ಕೂ ಮುಖ್ಯವಾಗಿರುವಂಥದ್ದು. ಸೊ ಇಲ್ಲಿ ಬಾಯ್ಹಾರ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಡಿ, ಈ ಕಾನ್ಸೆಪ್ಟ್ನ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ. ಇಲ್ಲಿ ಗಮನಿಸಬೇಕಾಗಿರುವಂಥ ವಿಷಯ ಇನ್ನೊಂದೇನು, ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್, ಒಂದಕ್ಕಿಂತ ಜಾಸ್ತಿ ರಾಜ್ಯಗಳು ಸೇರಿರುವಂಥ ಕೋಆಪರೇಟಿವ್ ಸೊಸೈಟೀಸ್ ಬಗ್ಗೆ ಪಾರ್ಲಿಮೆಂಟ್ ಕಾಯ್ದೆಗಳನ್ನ ಮಾಡೋಕೆ ತನಗೆ ಹಕ್ಕಿದೆ, ಅಮೆಂಡ್ಮೆಂಟ್ ಮಾಡೋ ಹಕ್ಕಿದೆ. ಆದರೆ ಒಂದೇ ರಾಜ್ಯದ ಒಳಗೆ ಇರುವಂಥ ಕೋಆಪರೇಟಿವ್ ಸೊಸೈಟೀಸ್ ಬಗ್ಗೆ ತಿದ್ದುಪಡಿಯನ್ನು ತಗೊಂಡು ಬರೋದಕ್ಕೆ ಪಾರ್ಲಿಮೆಂಟ್ಗೆ ರಾಜ್ಯಗಳ ರಾಟಿಫಿಕೇಶನ್ ಕೂಡ ಅವಶ್ಯಕತೆ ಇದೆ ಅಂತ ಸ್ಪಷ್ಟನೆಯನ್ನು ಸುಪ್ರೀಂ ಕೋರ್ಟ್ ಕೊಡ್ತಾ ಇದೆ. ಮುಂದೆ ಚರ್ಚೆ ಮಾಡ್ತಿರೋಂಥ ಆರ್ಟಿಕಲ್ ಜನರಲ್ ಸ್ಟಡೀಸ್ ಪೇಪರ್ ಟು ಗವರ್ನೆನ್ಸ್ ಕೆಳಗೆ ನಿರ್ದಿಷ್ಟವಾಗಿ ಇ ಕಾಮರ್ಸ್ ಹಾಗೂ ಫೇರ್ ಟ್ರೇಡ್ ಪ್ರಾಕ್ಟೀಸಸ್ಗೆ ಸಂಬಂಧಪಟ್ಟಿರುವಂಥದ್ದು. ವಿಲ್ ದ ನ್ಯೂ ಇ ಕಾಮರ್ಸ್ ರೂಲ್ಸ್ ರಿಯಲಿ ಫೇವರ್ ದ ಕನ್ಸ್ಯೂಮರ್ಸ್?
ನಾವು ಇತ್ತೀಚೆಗಷ್ಟೇ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ತಿದ್ದುಪಡಿಗಳನ್ನ ತಗೊಂಡ್ಬಂದಿದ್ದೀವಿ. ಈಗ ಇ ಕಾಮರ್ಸ್ ಅಂತ ಅಂದರೆ ನಾವೇನು ಆನ್ಲೈನಿಂದ ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ ಹೀಗೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸಿಂದ ನಾವು ಪ್ರಾಡಕ್ಟ್ಸ್ನ ಬೈ ಮಾಡ್ತೀವಲ್ವಾ, ಅದಕ್ಕೆ ಸಂಬಂಧಪಟ್ಟಂತೆ ತಿದ್ದುಪಡಿಗಳನ್ನ ತೊಗೊಂಡು ಬರ್ತಾ ಇದ್ದಾರೆ. ಚೀಫ್ ಕಂಪ್ಲೇಂಟ್ಸ್ ಆಫೀಸರ್ ಇರಬೇಕು, ರೆಸಿಡೆಂಟ್ ಗ್ರೀವೆನ್ಸ್ ಆಫೀಸರ್ ಇರಬೇಕು, ಫಾಲ್ ಬ್ಯಾಕ್ ಲಯಬಿಲಿಟಿ ಅಂದರೆ ಅವ್ರು ಏನು ಹೇಳಿರ್ತಾರೆ ಈ ಪ್ರಾಡಕ್ಟ್ನ ಇಂತಿಷ್ಟು ಅವಧಿಯಲ್ಲಿ ಹೀಗೆ ಇದೇ ರೀತಿಯಲ್ಲಿ ಡೆಲಿವರ್ ಮಾಡ್ತೀವಿ ಅಂತ, ಹಾಗೆ ಮಾಡಲಿಲ್ಲ ಅಂದರೆ ಅವರ ಹೊಣೆಗಾರಿಕೆ ಏನು ಅಂದರೆ ಅಮೆಝಾನ್, ಫ್ಲಿಪ್ಕಾರ್ಟ್ ಈ ಕಂಪ್ನಿಗಳ ಹೊಣೆಗಾರಿಕೆ ಏನು, ಇ ಕಾಮರ್ಸ್ ಎಂಟಿಟೀಸ್ನ ರಿಜಿಸ್ಟ್ರೇಷನ್ ಹೇಗಾಗಬೇಕು, ಫ್ಲ್ಯಾಶ್ ಸೇಲ್ಸ್ ಅಂದರೆ ಸಡನ್ನಾಗಿ ಈಗ 2 ದಿನದ ಒಳಗೆ ಒಂದು ಮೊಬೈಲ್ ಫೋನ್ನ 5,000 ಕಮ್ಮಿ ಕೊಡೋದಿರ್ಬೋದು, ಈ ರೀತಿ ಡಿಸ್ಕೌಂಟಲ್ಲಿ ಏನು ಸೇಲ್ಸ್ ಮಾಡ್ತಾರೆ ಅದನ್ನು ಬ್ಯಾನ್ ಮಾಡಲಾಗಿದೆ ಈ ತಿದ್ದುಪಡಿಯ ಕೆಳಗೆ. ಈ ರೀತಿ ಏನು ಹೊಸ ತಿದ್ದುಪಡಿಗಳು ತೊಗೊಂಬಂದಿದೆ, ಏನು ಬದಲಾವಣೆಗಳನ್ನ ಮಾಡ್ತಾ ಇದ್ದಾರೆ, ಅದರಿಂದ ಏನು ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ, ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಪರೀಕ್ಷೆಗೆ ಬೇಕಾಗಿರುವಂಥ ಕೆಲವೊಂದು ವಿಶ್ಲೇಷಣೆಯ ಪಾಯಿಂಟ್ಸನ್ನು ನಾವು ಇಲ್ಲಿಂದ ತಗೊಳ್ಳೋಣ. ಈಗ ಈ ರೂಲ್ಸ್ ಏನಿದೆ ಎಲ್ಲ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗೂ ಅಪ್ಲೈ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇ ಕಾಮರ್ಸಲ್ಲಿ. ಸೊ ಈಗ ಏನೋ ನಾವು ಝೊಮ್ಯಾಟೊ, ಸ್ವಿಗ್ಗಿ ಇವೆಲ್ಲ ಫುಡ್ ಡೆಲಿವರಿ ಆ್ಯಪ್ಸ್ ಇದ್ದಾವೆ, ಹೋಟೆಲ್ ಬುಕಿಂಗ್ ವೆಬ್ಸೈಟ್ಸ್ ಇದ್ದಾವೆ, ಅವೆಲ್ಲವಕ್ಕೂ ಈ ಹೊಸ ರೂಲ್ಸ್ ಅಪ್ಲೈ ಆಗುತ್ತೆ ಅನ್ನೋದನ್ನ ಮೊದಲು ತಿಳ್ಕೊಬೇಕು. ಹೀಗೆ ಎಲ್ಲದಕ್ಕೂ ಅಪ್ಲೈ ಆದಾಗ ಓವರ್ಲ್ಯಾಪಿಂಗ್ ಜೂರಿಸ್ಡಿಕ್ಷನ್ಸ್ ಆಗುತ್ತೆ. ಅಂದರೆ ಒಂದು ಕಡೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಇದೆ, ಇನ್ನೊಂದು ಕಡೆ ಡೇಟಾ ಪ್ರೊಟೆಕ್ಷನ್ ಲಾ ಇದೆ. ಈ ಎಲ್ಲವೂ ಒಂದು ಕಡೆ ಓವರ್ಲ್ಯಾಪ್ ಆಗ್ಬೋದು ನಿಯಂತ್ರಣಕ್ಕೆ ಬಂದಾಗ. ಈ ತಿದ್ದುಪಡಿಯ ಮೂಲಕ ಏನು ಬದಲಾವಣೆಗಳನ್ನ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದೇನೋ ಸಂಕೀರ್ಣವಾಗಿ ಕಾಣ್ತಾ ಇದೆ, ಸ್ಪಷ್ಟವಾಗಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಏನು ಆಗಬಹುದು ಅನ್ನೋದನ್ನು ನಾವು ಕಾದು ನೋಡಬೇಕಾಗತ್ತೆ. ಆದರೆ ಈಗಾಗಲೇ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಏನಿದಾವೆ ಅವುಗಳಿಗೆ ಕಸ್ಟಮರ್ ಕೇರ್ ಸೆಂಟರ್ಸ್ ಅಂತ ಇದ್ದಾವೆ. ಅಂದರೆ ನಮಗೆ ಬೇಕಾಗಿರುವಂಥ ಪ್ರಾಡಕ್ಟ್ ಸರಿಗೆ ಬರಲಿಲ್ಲ ಅಂತಂದರೆ ನಮಗೆ ಕಂಪ್ಲೇಂಟ್ ಮಾಡೋಕ್ಕೆ ಒಂದು ಜಾಗ ಇದೆ. ಸೊ ಈ ಹೊಸ ತಿದ್ದುಪಡಿಯ ಕೆಳಗೆ ಏನು ಗ್ರೀವೆನ್ಸ್ ಆಫೀಸರ್ ಇರಬೇಕು ಎಟ್ಸೆಟ್ರಾ ಅಂತ ಇದೆ, ಅದರ ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೊಸ ತಿದ್ದುಪಡಿಯ ಕೆಳಗೆ ಫ್ಲ್ಯಾಶ್ ಸೇಲ್ಸ್ನ ಬ್ಯಾನ್ ಮಾಡಿದ್ದಾರೆ ಅಲ್ವಾ. ಆದರೆ ಈ ರೀತಿ ಫ್ಲ್ಯಾಶ್ ಸೇಲ್ಸಿಂದ ಕನ್ಸ್ಯೂಮರ್ಸ್ಗೆ ಉಪಯೋಗ ಜಾಸ್ತಿ ಆಗುತ್ತೆ ಅಲ್ವಾ. ಅಂದರೆ ನಮಗೆ ಕಮ್ಮಿ ದರದಲ್ಲಿ ಪ್ರಾಡಕ್ಟ್ ಸಿಗೋಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಆದರೆ ಈ ರೀತಿ ರಿಡಕ್ಷನ್ ಆಫ್ ಪ್ರೈಸ್, ಸಿಗ್ನಿಫಿಕೆಂಟ್ ರಿಡಕ್ಷನ್ ಆಫ್ ಪ್ರೈಸ್ ಇರಬಾರ್ದು ಅಂತ ಹೊಸ ತಿದ್ದುಪಡಿ ಹೇಳುತ್ತೆ. ಆದರೆ ಎಷ್ಟು ರಿಡಕ್ಷನ್, 20%, 30%, ಈ ರೀತಿ ಸರಿಯಾದ ಮಾಹಿತಿ ನಮಗೆ ಡ್ರಾಫ್ಟ್ ರೂಲ್ಸಲ್ಲಿ ಇಲ್ಲ. ಸೊ ಈ ರೀತಿ ಒಂದು ಪ್ರಾವಿಷನ್ ಸ್ಪಷ್ಟತೆ ಇಲ್ಲದೆ ಇದ್ದಾಗ ಇದನ್ನು ಈಸಿಯಾಗಿ ದೊಡ್ಡ ದೊಡ್ಡ ಕಂಪ್ನಿಗಳು ನ್ಯಾವಿಗೇಟ್ ಮಾಡಿಬಿಡ್ತವೆ. ಆದರೆ ಸ್ಮಾಲರ್ ಸೆಲ್ಲರ್ಸ್ ಏನಿರ್ತಾರೆ ಅವ್ರಿಗೆ ಜಾಸ್ತಿ ಹಾನಿ ಆಗುತ್ತೆ. ನಾವು ಫಾಲ್ ಬ್ಯಾಕ್ ಲಯಬಿಲಿಟಿ ಅಂತ ಈಗ ತಾನೇ ಹೇಳಿದ್ವಿ ಅಲ್ವಾ. ಅಂದರೆ ಯಾವುದೋ ಒಂದು ಪ್ರಾಡಕ್ಟ್ ಸರಿಯಾಗಿಲ್ಲ ಅಂತಂದರೆ ಅದಕ್ಕೆ ಯಾರು ಮಾರಾಟ ಮಾಡಿರ್ತಾರೆ ಅವ್ರ ಮೇಲೆ ಹೊಣೆಗಾರಿಕೆಯನ್ನು ಹಾಕೋದು. ಈಗ ಉದಾಹರಣೆಗೆ ಕೊಡ್ತಾ ಇದ್ದಾರೆ, ಇಲ್ಲಿ ಒಂದು ಕಿರಾಣಾ ಸ್ಟೋರ್ಗೆ ನೀವು ಹೋಗಿದ್ದೀರಾ ಅಂತಂದರೆ ಅಲ್ಲಿ ನೀವು ವಾಷಿಂಗ್ ಪೌಡರ್ನ ತೊಗೊಂಡ್ಬಂದಿದ್ದೀರಾ. ಆದರೆ ಆ ವಾಷಿಂಗ್ ಪೌಡರ್ ಈಗ ಏರಿಯಲ್ ವಾಷಿಂಗ್ ಪೌಡರ್ ಸರಿಯಾಗಿಲ್ಲ, ಡಿಫೆಕ್ಟಿವ್ ಆಗಿದೆ ಅಂತ ಇಟ್ಕೊಳ್ಳಿ. ಸೊ ನೀವೀಗ ಏರಿಯಲ್ಗೆ ಕಂಪ್ಲೇಂಟ್ ಮಾಡ್ತಿರೋ ಅಥವಾ ಕಿರಾಣಾ ಸ್ಟೋರ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಿರೋ, ಯಾರು ಅಲ್ಲಿ ಹೊಣೆಗಾರಿಕೆಯನ್ನು ಇಟ್ಕೋಬೇಕು? ಅದೇ ರೀತಿ ಒಂದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಮೇಲೆ ಯಾವುದೋ ಒಂದು ಪ್ರಾಡಕ್ಟಿಗೆ ನಾನು ಟೈಟನ್ ವಾಚ್ ತೊಗೊಂಡೆ ಅಂತಂದರೆ ನಾನು ಟೈಟನ್ಗೆ ಕಂಪ್ಲೇಂಟ್ ಮಾಡ್ತೀನಿ ಹೊರತು ಅದಕ್ಕೆ ಹೊಣೆಗಾರಿಕೆಯನ್ನು ನಾನು ಅಮೆಝಾನ್ ಮೇಲೆ ಹೇಗೆ ಹಾಕೋಕ್ಕಾಗತ್ತೆ? ಅದನ್ನು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಎಕನಾಮಿಕ್ ಸೆನ್ಸ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ತಿದ್ದುಪಡಿಯನ್ನು ಸರ್ಕಾರ ಯಾಕೆ ತೊಗೊಂಡು ಬರ್ತಾ ಇದೆ, ಇದರಿಂದ ಯಾರಿಗೆ ಉಪಯೋಗ ಆಗುತ್ತೆ? ಹೌದು, ಭಾರತದ ಮೇಕ್ ಇನ್ ಇಂಡಿಯಾ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಏನಿದೆ ಅದರ ದೃಷ್ಟಿಕೋನದಿಂದ ಇದು ಉಪಯೋಗ ಆಗ್ಬೋದು. ಇದರಲ್ಲಿ ಪಾಯಿಂಟ್ ಆಫ್ ಒರಿಜಿನ್ ಅಂದರೆ ಹೊಸ ರೂಲ್ಸ್ ಏನಿತ್ತು ಅದರಲ್ಲಿ ಯಾವ ಪ್ರಾಡಕ್ಟ್ ಯಾವ ದೇಶದಿಂದ ಬಂದಿದೆ ಅಂತ ಸ್ಪೆಸಿಫೈ ಮಾಡಬೇಕು ಅಲ್ವಾ. ಹಾಗಾಗಿ ಭಾರತೀಯರು ಭಾರತದ ಪ್ರಾಡಕ್ಟ್ಸ್ ನೋಡಿ ಅದನ್ನೇ ಜಾಸ್ತಿ ಕೊಂಡ್ಕೊಳ್ಳೋ ಅಂಥ ಸಾಧ್ಯತೆ ಜಾಸ್ತಿ ಇರ್ಬೋದು. ಹೌದು, ನಮಗೆ ಉಪಯೋಗ ಆಗಬಹುದು. ಆದರೆ ನಾವು ಇ ಕಾಮರ್ಸ್ನ ವಿಷಯದಲ್ಲಿ ಇನ್ನಷ್ಟು ಕೆಲವೊಂದು ಪಾಯಿಂಟ್ಸ್ನ ಮಿಸ್ ಮಾಡ್ತಾ ಇದ್ದೀವಿ. ಇವತ್ತು ಇ ಕಾಮರ್ಸ್ ಸೆಕ್ಟರ್ಸಲ್ಲಿ ಜಾಸ್ತಿ ಗಿಗ್ ವರ್ಕರ್ಸ್, ಅಂದರೆ ಈಗ ಒಂದು ಅಮೆಝಾನ್ ವೆಬ್ಸೈಟ್ ಇದೆ ಅಂದರೆ ಅದು ಸರಿಯಾಗಿ ಕೆಲಸ ಮಾಡೋಕ್ಕೆ ಕೆಲವೊಬ್ಬರು ವರ್ಕರ್ಸ್ನ ಅವಶ್ಯಕತೆ ಇರುತ್ತೆ. ಅದರಿಂದ ಮೂಲಕ ಭಾರತದಲ್ಲಿ ಎಂಪ್ಲಾಯ್ಮೆಂಟ್ ಇವತ್ತು ಬರ್ತಾ ಇದೆ. ಇ ಕಾಮರ್ಸ್ನ ಒಂದು ಮೇಜರ್ ಕಾಂಟ್ರಿಬ್ಯೂಷನ್ ಏನಂತ ಅಂದರೆ ಇನ್ಫಾರ್ಮೇಷನ್ ಅಸಿಮೆಟ್ರಿ ಇರೋದಿಲ್ಲ. ಈಗ ಭಾರತದ ಒಂದು ಹಳ್ಳಿಯಲ್ಲಿರಲಿ, ನಗರದಲ್ಲಿರಲಿ, ಮುಂಬೈಯಲ್ಲಿರಲಿ, ಡೆಲ್ಲಿಲಿರಲಿ, ಅಮೆಝಾನ್ನ ಫ್ರಂಟ್ ಪೇಜ್ ಎಲ್ಲರಿಗೂ ಅದೇ ರೀತಿ ಕಾಣುತ್ತೆ, ಸೇಮ್ ಮಾಹಿತಿ ಸಿಗುತ್ತೆ. ಇಂಥ ಇ ಕಾಮರ್ಸ್ ಎಂಟಿಟೀಸ್ ಏನಿದಾವೆ ಅವುಗಳ ಮಧ್ಯೆ ಕೂಡ ತುಂಬಾ ಕಾಂಪಿಟೇಷನ್ ಇದೆ. ಹಾಗಾಗಿ ಅವರು ಒಳ್ಳೆ ಪ್ರಾಡಕ್ಟ್ನ ಒಳ್ಳೆ ದರದಲ್ಲಿ ಮಾರ್ತಾ ಇದ್ದಾರೆ. ಇವಾಗಲೂ ಕೂಡ ನಾವು ಒಂದು ಪ್ರಾಡಕ್ಟ್ನ ತೊಗೋಬೇಕಂದ್ರೆ ಬೇರೆ ಬೇರೆ ವೆಬ್ಸೈಟಲ್ಲಿ ಅದನ್ನು ಕಂಪೇರ್ ಮಾಡ್ಬೋದು. ಒಂದೇ ರೀತಿಯ ಒಂದು ಪ್ರಾಡಕ್ಟ್ಸ್ನ ಒಂದೇ ವೆಬ್ಸೈಟಲ್ಲಿ ಕೂಡ ನಾವು ಕಂಪೇರ್ ಮಾಡ್ಬೋದು. ಈ ರೀತಿ ಫ್ರೀಡಮ್ ಕನ್ಸ್ಯೂಮರ್ಸ್ಗೆ ಸಿಗ್ತಾ ಇದೆ. ಸೊ ಇದು ಕನ್ಸ್ಯೂಮರ್ಸ್ಗೆ ಬೆನಿಫಿಟ್ ಇರುವಂಥದ್ದು. ಇದೆಲ್ಲದರ ಮಧ್ಯದಲ್ಲಿ ಹಾಗಾದರೆ ಸರ್ಕಾರ ಏನು ಮಾಡಬೇಕು? ಹೌದು, ಕಾನ್ಸಂಟ್ರೇಷನ್ ಆಫ್ ಮಾರ್ಕೆಟ್ ಪವರ್ ಇರಬಾರ್ದು. ಅಂದರೆ ಈಗ ಬೇರೆ ಬೇರೆ ಕಂಪ್ನಿಗಳಿದೆ ಅಂದರೆ ಯಾವುದೋ ಒಂದು ಕಂಪ್ನಿಯ ಮೊನೋಪಲಿ ನಡಿಬಾರ್ದು. ಅದೇ ಜಾಸ್ತಿ ತನ್ನ ಅಧಿಕಾರವನ್ನು ಚಲಾಯಿಸೋ ಥರ ಆಗಬಾರ್ದು ಮಾರ್ಕೆಟ್ ಒಳಗೆ. ಅದು ಆಗದೆ ಇರೋ ಥರ ನೋಡ್ಕೊಬೇಕು ಅಂದರೆ ಆ ಕೆಲಸ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದು. ಕನ್ಸ್ಯೂಮರ್ ಪ್ರೊಟೆಕ್ಷನ್ಸ್ನ ರೂಲ್ಸ್ ಚೇಂಜ್ ಮಾಡಿ ಅದು ತರೋ ಅಂಥದ್ದಲ್ಲ.
ಹಾಗಾಗಿ ಸರ್ಕಾರ ಇನ್ನಷ್ಟು ನಿಯಂತ್ರಣವನ್ನು ತೊಗೊಂಡು ಬರೋ ಬದಲು ಏನು ಪ್ರಾಡಕ್ಟ್ಸ್ ಇದೆ ಅದರ ಗುಣಮಟ್ಟ ಚೆನ್ನಾಗಿರಲಿ ಅನ್ನೋದನ್ನು ಎನ್ಶೋರ್ ಮಾಡೋದ್ರ ಬಗ್ಗೆ ಫೋಕಸ್ ಮಾಡಬೇಕು. ಅದರಿಂದ ಕನ್ಸ್ಯೂಮರ್ಸ್ಗೆ ಜಾಸ್ತಿ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಪರೀಕ್ಷೆಗೆ ಈ ಕಾಮರ್ಸ್ ರೂಲ್ಸ್ ಬಗ್ಗೆ ವಿಶ್ಲೇಷಣೆ ಏನಾದ್ರು ಪ್ರಶ್ನೆ ಬಂದರೆ ಅಥವಾ ನಿಮ್ಮ ಪ್ರಿಲಿಮ್ಸಲ್ಲಿ ಬಂದರೆ ಅದಕ್ಕೆ ಸರಿ ಹೋಗುವಂಥ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಈ ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನಷ್ಟೇ ನೀವು ನೋಟ್ಸ್ ಮಾಡಿ ಇಟ್ಕೊಂಡ್ರೆ ಸಾಕು. ಇವತ್ತಿನ ಸಂಚಿಕೆಯಿಂದ ಈ ಪ್ರಶ್ನೆಯನ್ನು ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ಆರ್ ಯೂಟ್ ಈಸ್ ನಾಟ್ ಕವರ್ಡ್ ಬೈ ಗಂಗಾ ರಿವರ್ ಬೇಸಿನ್? ಎ ಜಾರ್ಖಂಡ್, ಬಿ ಒರಿಸ್ಸಾ, ಸಿ ಡೆಲ್ಲಿ, ಡಿ ಉತ್ತರಾಖಂಡ್. ಇದಕ್ಕೆ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ಸಂಚಿಕೆಯಿಂದ ಏನಾದ್ರು ಡೌಟ್ಸ್ ಇದ್ದಲ್ಲೇ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.